ಎಫ್ಸ್ಟೀನ್ ಫೈಲ್ನ ಆಪ್ತ ಸ್ನೇಹಿತ ಹರ್ದೀಪ್ ಪೂರಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಾವು 10 ರೂಪಾಯಿ ಅಬ್ಕಾರಿ ಸುಂಕವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಇವರು ಮನೆ ಪಾಕೆಟಿಂದ ಏನು ಮಾಡೋದಿಲ್ಲ. ಈಗ ಕಡಿಮೆ ಮಾಡ್ತಾ ಇದ್ದೇನು ಭಾರತೀಯ ಜನತಾ ಪಾರ್ಟಿದು ಇದೇನು ಹೊಸದಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆಗೋದು, ದೇವಸ್ಥಾನದ ಮೇಲೆ ಹಲ್ಲೆ ಮಾಡಿಸೋದು, ಪೆಟ್ರೋಲ್ದು ಗ್ಯಾಸ್ದು ಇದ್ದೇ ಇದೆ. ಇದನ್ನು ಈಗ ಚುನಾವಣೆ ಪಂಚರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಮುಖಭಂಗ ಆಗುವುದು ಶತಸಿದ್ಧ. ಅದಕ್ಕೇನಾದರೂ ಮಾಡಬೇಕು ಅಂತೇಳಿ ಇದೊಂದು ಗಿಮಿಕ್ ಮಾಡ್ತಾ ಇರತಕ್ಕಂಥ ಈ ಎಫ್ಸ್ಟೀನ್ ಫೈಲ್ನ ಕಾಸ ಮಿತ್ರ ಹರ್ದೀಪ್ ಪೂರಿ ಅವರು ಸರೆಂಡರ್ ಮೋದಿ ಅವರ ನಿರ್ದೇಶನದ ಮೇಲೆ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸೂತ್ರಧಾರಿ ಪಾರ್ಟಿ RSS ಇರ್ತಕ್ಕಂಥದ್ದೇ ಸುಳ್ಳು ಹೇಳಲಿಕ್ಕೋಸ್ಕರ ಸ್ಪೀಕರ್ ಸಾಹೇಬರು ಕೇಳಿದ್ರೆ ಗ್ರೂಪ್ ಫೋಟೋ ಯಾಕೆ ಹಿಡಿದ್ರು ಅಂತ ಸ್ಪೀಕರ್ ಅವರು ಉತ್ತರ ಕೊಡ್ಬೋದೇ ವಿನಃ ಅವ್ರು ಯಾಕೆ ಈ ಮಧ್ಯಂತರ ಫೋಟೋ ಹಿಡಿಸಿದ್ರು ಅಂತ ನೀವು ಅವ್ರನ್ನ ಕೇಳಿದ್ರೆ ಹೇಳುತ್ತೆ. ಎಫ್ಸ್ಟೀನ್ ಫೈಲ್ನ ಆಪ್ತ ಸ್ನೇಹಿತ ಹರ್ದೀಪ್ ಪೂರಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಾವು 10 ರೂಪಾಯಿ ಅಬ್ಕಾರಿ ಸುಂಕವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಇವರು ಮನೆ ಪಾಕೆಟಿಂದ ಏನು ಮಾಡೋದಿಲ್ಲ. ಇವರು ಮಾಡಿರ್ತಕ್ಕಂಥ ಅದು ಸಹ ಹೇಳಿದ್ದಾರೆ. 77 ರೂಪಾಯಿ ಇದ್ದಂಥ ಬ್ಯಾರೆಲ್ಗೆ $77 ಬ್ಯಾರೆಲ್ಗೆ ಇದ್ದಂಥ ಪೆಟ್ರೋಲು ಪೆಟ್ರೋಲು ಇವತ್ತು 122 ಆಗಿದೆ ಅಂತ ಹೇಳಿ 77 ಇದ್ದಾಗ ಕಡಿಮೆ ಇದ್ದಾಗ ಇಲ್ಲಿ ಯಾಕೆ ರೇಟ್ ಜಾಸ್ತಿ ಮಾಡಿದ್ರು ಅನ್ನೋ ಪ್ರಶ್ನೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಗ್ರಾಹಕರಿಗೆ ಯಾಕೆ ಹೊರೆ ಹಾಕಿದ್ರು ಬಡವರಿಗೆ ಅಂತ ಕೇಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ 77 ರೂಪಾಯಿ ಇದ್ದಾಗ ಬ್ಯಾರೆಲ್ಗೆ ಆಗ ಕಡಿಮೆ ಮಾಡಲಿಲ್ಲ. ಈಗ ಕಡಿಮೆ ಮಾಡ್ತಾ ಇದ್ದೇನು ಭಾರತೀಯ ಜನತಾ ಪಾರ್ಟಿದು ಇದೇನು ಹೊಸದಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆಗೋದು, ದೇವಸ್ಥಾನದ ಮೇಲೆ ಹಲ್ಲೆ ಮಾಡಿಸೋದು, ಪೆಟ್ರೋಲ್ದು ಗ್ಯಾಸ್ದು ಇದ್ದೇ ಇದೆ. ಇದನ್ನು ಈಗ ಚುನಾವಣೆ ಪಂಚರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಮುಖಭಂಗ ಆಗುವುದು ಶತಸಿದ್ಧ. ಅದಕ್ಕೋಸ್ಕರ ಏನೋ ಅಲ್ಲಿ ಯಾರು ಅಲ್ಲೆಲ್ಲೂ ಸಹ ದುಡ್ಡುಗಿಟ್ಟು ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೇನಾದರೂ ಮಾಡಬೇಕು ಅಂತೇಳಿ ಇದೊಂದು ಗಿಮಿಕ್ ಮಾಡ್ತಾ ಇರತಕ್ಕಂಥ ಈ ಎಫ್ಸ್ಟೀನ್ ಫೈಲ್ನ ಕಾಸ ಮಿತ್ರ ಹರ್ದೀಪ್ ಪೂರಿ ಅವರು ಸರೆಂಡರ್ ಮೋದಿ ಅವರ ನಿರ್ದೇಶನದ ಮೇಲೆ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಈ ಕಡಿಮೆ ಮಾಡಿರ್ತಕ್ಕಂಥದ್ದು ಗ್ರಾಹಕರಿಗೇನೂ ಅನುಕೂಲ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈ 10 ರೂಪಾಯಿ ಏಜೆನ್ಸಿಗಳಿದ್ದಾರೆ ನೋಡಿ, ಇವರಿಗೆ ಅದಾನಿ ಅಂಬಾನಿ ಕಂಪನಿಗಳಿದೆಯಲ್ಲ, ಇವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ವಿನಃ ಇದೊಂದು ಅಸಮರ್ಥ ನಾಯಕತ್ವ ಇದ್ದಾಗ ಜನ ಕರ್ನಾಟಕದಲ್ಲಿ ಹಾಹಾಕಾರ ಆಗಿದೆ ಗ್ಯಾಸ್ಗೆ. ನಾನು ಮಂಗಳೂರಿಗೆ ಹೋಗಿದ್ದೆ, ಬೆಂಗಳೂರಲ್ಲಿ ಹೋಟ್ಲ್ಗಳಲ್ಲಿ ಗ್ಯಾಸ್ಗಳೆಲ್ಲ ಮತ್ತೆ ರಸ್ತೆನಲ್ಲಿ ಪಾಪ ಬಡವರು ಏನು ವ್ಯಾಪಾರ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಇಡ್ಲಿ ದೋಸೆ ಅಂಗಡಿಗಳೆಲ್ಲ ಇಟ್ಕೊಂಡು ಎಲ್ಲವೂ ಸಹ ಮುಚ್ಚಿಬಿಟ್ಟಿದ್ದಾರೆ. ಆದ್ದರಿಂದ ಹಾಹಾಕಾರ ಆಗಿರೋ ಸಂದರ್ಭದಲ್ಲಿ ಈ ಒಂದು ಅಸಮರ್ಥತೆಯನ್ನು ಮರೆಮಾಚಲು ಮುಚ್ಚಲಿಕ್ಕೋಸ್ಕರ ಈ ಒಂದು ಗಿಮಿಕ್ ಮಾಡಿದ್ದಾರೆ. ಇದು ಕೇವಲ ಮೇ 4ನೇ ತಾರೀಕುವರೆಗೂ ಮಾತ್ರ. ಆಮೇಲೆ ಪುನಃ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಯಾರು ಸಹ ಊಹೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಗಿಮಿಕ್ ಅಷ್ಟೇ. ಬಟ್ ಇವತ್ತು ಡಿನೈನ್ ಮಾಡಿದ್ದಾರೆ. ಬರೀ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸೂತ್ರಧಾರಿ ಪಾರ್ಟಿ RSS ಇರ್ತಕ್ಕಂಥದ್ದೇ ಸುಳ್ಳು ಹೇಳಲಿಕ್ಕೋಸ್ಕರ ಫಾದರ್ಲ್ಯಾಂಡಲ್ಲಿ ಇರ್ತಕ್ಕಂಥ ನೆತನ್ಯಾಹು ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಕಡೆಗೂ ಸಹ ಇರಾನ್ ಅವರೇ ಸ್ವಲ್ಪ ನಮಗೆ ಸಡಿಲ ಮಾಡಿರ್ತಕ್ಕಂಥ ವಿಚಾರ. ನಮ್ಮ ಸ್ನೇಹಿತರು ಅಂತ ಹೇಳಿ ಸ್ನೇಹವನ್ನು ಫ್ರೆಂಡ್ಶಿಪ್ನ ನಿಭಾಯಿಸ್ತಾ ಇದ್ದಾರೆ. ಆ ಯೋಗ್ಯತೆ ಈ ರಾಷ್ಟ್ರದ ನಾಯಕತ್ವ ವಹಿಸ್ಕೊಂಡಿರೋರಿಗೆ ಇಲ್ಲ. ನಾಚಿಕೆ ಆಗಬೇಕು ಇವ್ರಿಗೆ. ಇಂಥ ಒಂದು ಕಷ್ಟ ಕಾಲದಲ್ಲೂ ಕೂಡ ನಾವು ಎಷ್ಟೇ ಅವ್ರಿಗೆ ತೊಂದರೆ ಕೊಟ್ಟರೂ ಸಹ ನಮ್ಮ ಜನತೆಗೆ ನಿಂತಿರ್ತಕ್ಕಂಥ ಇರಾನ್ ರಾಷ್ಟ್ರಕ್ಕೆ ನಾವೆಲ್ಲರೂ ಸಹ ಅಭಿನಂದನೆ ಸಲ್ಲಿಸಬೇಕು. ವಿಧಾನಸೌಧ ಸುತ್ತಮುತ್ತ ಸಂಪೂರ್ಣವಾದ ಅಧಿಕಾರ ಇರ್ತಕ್ಕಂಥದ್ದು ಸ್ಪೀಕರ್ ಸಾಹೇಬ್ರ ಕೈಯಲ್ಲಿ. ಸ್ಪೀಕರ್ ಸಾಹೇಬರು ಯಾವುದೋ ಮನಸ್ಸು ಮಾಡಿ ಫೋಟೋ ಹಿಡ್ಕೊಳಕ್ಕೆ ಮಾಡಿದ್ದಾರೆ. ಸ್ಪೀಕರ್ ಸಾಹೇಬರು ಕೇಳಿದ್ರೆ ಗ್ರೂಪ್ ಫೋಟೋ ಯಾಕೆ ಹಿಡಿದ್ರು ಅಂತ ಸ್ಪೀಕರ್ ಅವ್ರು ಉತ್ತರ ಕೊಡ್ಬೋದೇ ವಿನಃ ಅವ್ರು ಯಾಕೆ ಈ ಮಧ್ಯಂತರ ಫೋಟೋ ಹಿಡಿಸಿದ್ರು ಅಂತ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಸರ್, ನಿಮ್ಗೆ ಸದಸ್ಯರಿಗೆ ಮಾಹಿತಿ ಕೆಲವರು ನಿವೃತ್ತಿ ಆಗ್ತಾ ಇದ್ರೆ ವಿಧಾನ ಪರಿಷತ್ನಲ್ಲಿ ನಾವು ಬಹಳಷ್ಟು ಜನ ನಿವೃತ್ತಿ 2 ವರ್ಷಕ್ಕೆ ಒಂದ್ಸಲಿ ನಿವೃತ್ತಿ ಆಗ್ತಾರೆ. ಅದು ಫೋಟೋ ಹಿಡ್ತಕ್ಕಂಥದ್ದು ಸಹಜ. ಅಸೆಂಬ್ಲಿನಲ್ಲಿ ಹಿಡಿಬೇಕಾದ್ರೆ ನೀವು ಆ ಸ್ಪೀಕರ್ ಸಾಹೇಬರು ಯಾಕೆ ಫೋಟೋ ಹಿಡಿಸಿದ್ರು, ಮಧ್ಯಂತರ ಫೋಟೋಗ್ರಫಿ ಯಾಕೆ ಮಾಡಿಸಿದ್ರು ಅಂತೇಳಿ ಅವ್ರ ಹತ್ರ ಒಂದು ಮಧ್ಯಂತರ ವರದಿಯನ್ನು ತಗೊಳ್ಳೋದು ಬಹಳ